ನಗರದ ಹೊರವಲಯದಲ್ಲಿರುವ ಉದ್ದೂರು ಗ್ರಾಮದ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಜಿಡ್ಗ ಮುಗಳಕೋಡ ಮಠದ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿ ಅಪ್ಪಾಜಿ ಗುರುಕುಲ ಶಾಲೆಯ ಶೈಕ್ಷಣಿಕ ಸೇವೆಯನ್ನು ಕೊಂಡಾಡಿದರು. ನನಗೆ ಇವತ್ತು ಎಷ್ಟು ಖುಷಿ ಆಗ್ತದೆ ಅಂದರೆ, ನನ್ನ ಒಬ್ಬ ಶಿಷ್ಯನಿಗೆ ಒಂದು ಶಾಲೆಯನ್ನು ತೆಗೆದು ಈ ಒಂದು ಶೈಕ್ಷಣಿಕ ರಂಗದಲ್ಲಿ ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸುವಂತ ನಾನು ಆದೇಶವನ್ನು ಮಾಡಿದ್ದಕ್ಕೆ ಇವತ್ತು ಸಾರ್ಥಕತೆ ಆಯಿತು ಅನ್ನುವಷ್ಟು ನನಗೆ ಖುಷಿ ಆಯಿತು. ಕಾರಣ ಏನು ಅಂದರೆ, ಇಂದಿನ ಸಮಾಜದಲ್ಲಿ ಎಲ್ಲನೂ ಕೂಡ ಸಂಸ್ಕಾರವನ್ನ ಮರೆತು ಬದುಕುವಂತ ಈ ಸಂದರ್ಭದಲ್ಲಿ ಸಂಸ್ಕಾರವನ್ನ ನೀಡುವಂತ ಅವಶ್ಯಕತೆ ಬಹಳಷ್ಟು ಇರುವಂತ ಕಾರಣಕ್ಕಾಗಿ ಇವತ್ತು ಈ ವಾರ್ಷಿಕೋತ್ಸವ ಅನ್ನುವಂಥದ್ದು ಒಂದು ನೆಪವಾಗಿ ಇಟ್ಕೊಂಡು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲ ಪಾಲಕರಿಗೆ ಆ ಮಕ್ಕಳಿಂದ ಪಾದಪೂಜೆಯನ್ನ ಮಾಡುವಂಥದ್ದು, ಅವರಿಗೆ ಕೈತುತ್ತ ಊಟವನ್ನ ಆ ಪಾಲಕರಿಂದ ಮಕ್ಕಳಿಗೆ ಮಾಡಿಸುವಂತ ಈ ವಿಶೇಷ ಕಾರ್ಯಕ್ರಮವನ್ನ ಏನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಭವ್ಯ ಭಾರತ ದೇಶ ಎಲ್ಲ ರಂಗದಲ್ಲಿ ತನ್ನದೇ ಆಗಿರುವಂತ ಶ್ರೀಮಂತಿಕೆಯನ್ನ ಹೊಂದ್ಕೊಂಡಿದೆ. ಆದ್ರೆ ಸಂಸ್ಕಾರದ ಶ್ರೀಮಂತಿಕೆಯನ್ನ ಇನ್ನೂ ಬಹಳಷ್ಟು ಜಾಗ್ರವಾಗಿರ್ಬೇಕಾದಂತ ಒಂದು ಸಂದರ್ಭವನ್ನ ನಮ್ಮ ದೇಶದಲ್ಲಿದೆ. ಹೀಗಾಗಿ ಇವತ್ತು ಸಂಸ್ಕಾರದ ಒಂದು ಶ್ರೀಮಂತಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದಂತ ಕಾರ್ಯವನ್ನ ಇವತ್ತೇನು ನಮ್ಮ ರಾಜ್ಕುಮಾರ್ ಮಾಡಿರ್ತಕ್ಕಂಥದ್ದು, ಇದು ನಿಜವಾಗಿಯೂ ಕೂಡ ಒಂದು ಅರ್ಥಪೂರ್ಣವಾದಂತ ಸಮಾರಂಭ. ಇದು ಸ್ವಾರ್ಥ. ಬಳಿಕ ಮಾತನಾಡಿದ ಮಾಜಿ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರವರು, ಅಪ್ಪಾಜಿ ಗುರುಕುಲ ಶಾಲೆಯು ಶೈಕ್ಷಣಿಕವಾಗಿ ಈ ಭಾಗವನ್ನು ಬಲಿಷ್ಠವಾಗಲು ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮಗೂ ಕೂಡ ಇವತ್ತು ಅಷ್ಟೇ ಸಂತೋಷ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹಳಷ್ಟು ಶ್ರಮವನ್ನ ಹಾಕಿ, ಸಾಮಾನ್ಯ ಕುಟುಂಬದಿಂದ ಬಂದು ಬಹಳಷ್ಟು ಶ್ರಮವನ್ನ ಹಾಕಿ ಇವತ್ತಿನ ದಿವಸ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿರುವಂಥದ್ದು. ಬಹಳಷ್ಟು ಶಿಕ್ಷಣ ಸಂಸ್ಥೆ ನಾವು ನೋಡ್ತೇವೆ. ಯಾಕೆ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಶಿಕ್ಷಣ ಸಂಸ್ಥೆ ತೆಗೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿದೆ. ಆದರೆ ನಮ್ಮ ರಾಜು ಅಣ್ಣ ಅವರು ಇದು ಬಡವರಿಗೆ ಅನುಕೂಲ ಆಗಬೇಕು, ನಮ್ಮ ಊರಿನ ಮಕ್ಕಳಿಗೆ ಅನುಕೂಲ ಆಗಬೇಕು, ನಾನು ಶಿಕ್ಷಣ ಕಲಿಯುವಾಗ ಏನು ಸಮಸ್ಯೆಯನ್ನು ನಾನು ಎದುರಿಸಿದ್ದೇನೆ ಅದು ನಮ್ಮ ಮುಂದಿನ ಮಕ್ಕಳಿಗೆ ಆ ತೊಂದರೆ ಆಗಬಾರ್ದು ಅಂತನ್ನುವ ನಿಟ್ಟಿನಿಂದ ಇವತ್ತು ಬಹಳ ಉಚಿತ ದರದಲ್ಲಿ, ಇವತ್ತೇನು ಅನಿಸುತ್ತೆ ನನಗೆ ಬಹಳ ಕಡಿಮೆ ಫೀಸಲ್ಲಿ, 1000 ರೂಪಾಯಿ ಅಂತಂದರೆ ಅದು ಅವರು ಫ್ರೀ ಕೊಟ್ಟಂಗೆ. ಅದು 1000 ರೂಪಾಯಿ ನಿಮ್ಮಿಂದ ತೊಗೊಂಡ್ರೆ ಅದರಿಂದ ಏನು ಅವ್ರು ಫೀಸ್ ತೊಗೊಂಡಂಗಲ್ಲ. ಅದು ಇವತ್ತು ನಿಜಕ್ಕೂ ಅವರು ಫ್ರೀಯಾಗಿ ಇವತ್ತು ಉಚಿತವಾದಂಥ ಒಂದು ಶಿಕ್ಷಣ ಕೊಡ್ತಾ ಇರುವಂಥದ್ದು. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಬೇರೆಯವರಿಗೂ ಕೂಡ ಇದು ಒಂದು ಮಾದರಿಯಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮಿಂದ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಇರುತ್ತೆ. ನಮ್ಮ BO ಬಂದಿದ್ದಾರೆ, ನಮ್ಮ BO ಅವರು ಕೂಡ ಸ್ವಲ್ಪ ಆಸಕ್ತಿ ವಹಿಸಿ ಈ ಭಾಗದಲ್ಲಿ ಬಹಳ ಶಿಕ್ಷಣಕ್ಕೆ ಸರ್ಕಾರದಿಂದ ಹಿಂದೆ ನಾವು ಕೂಡ ಚೇರ್ಮನ್ ಇದ್ದಾಗ ಅನೇಕ ಶಾಲೆಗಳಿಗೆ ಸಾಕಷ್ಟು ಅನುದಾನ ಕೊಟ್ಟಿದ್ದೇವೆ. ಅವರು ತದನಂತರ ಮಾತನಾಡಿದ ಅಪ್ಪಾಜಿ ಗುರುಕುಲ ಶಾಲೆಯ ಸಂಸ್ಥಾಪಕ ರಾಜ್ಕುಮಾರ್ ಉದ್ನೂರ್ ಅವರು, ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಿದೆ, ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಲೇಬೇಕು ಎಂಬ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ 50 ಜನ ವಿದ್ಯಾರ್ಥಿಗಳಿಗೆ
ಉಚಿತ ಅಡ್ಮಿಷನ್ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನದಾಗ ಅಪ್ಪಾಜಿಯವರ ಮತ್ತು ಪಾಲಕರ ವಿದ್ಯಾರ್ಥಿಗಳ ಸಹಕಾರದಿಂದ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ತೀವಿ SSLC ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಈ ವರ್ಷ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ ಏನಾದರೂ ಒಂದು ವಿಶೇಷ ಮಾಡುವಂದಾಗ 2016 ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಹೆಸರಿನಲ್ಲಿ 50 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವ ಮೂಲಕ ಶಾಲೆ ಆರಂಭ ಮಾಡಿದ್ದೀವಿ. ಪೂಜ್ಯ ಅಪ್ಪಾಜಿಯವರು ಆದೇಶ ಮಾಡಿದರು, ಏನಾದರೂ ಮಾಡಿ ಸಮಾಜ ಕೆಲಸ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಹಂಗೆ ಮಾಡು ಅಂತ ಹೇಳಿದಾಗ ಈಗ ಆ ಹುಡುಗರು ಎಷ್ಟು ಕಮ್ಮಿ ಪಾಸಾಗಿ ಹೋಗಿದ್ದಾರೆ. ಒಂದು 10-15 ಜನ ಮಕ್ಕಳು ಉಳಿದಿದ್ದಾರೆ. 50 ಜನರಿಗೆ ನಾವು ಆಲ್ರೆಡಿ ಉಚಿತ ಶಿಕ್ಷಣ ಕೊಟ್ಟಿವಿ. ಈ ವರ್ಷ ಕೂಡ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ ಮತ್ತೆ 50 ಹುಡುಗರಿಗೆ ಉಚಿತ ಶಿಕ್ಷಣವನ್ನು ಕೊಡುವ ಮೂಲಕ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕಾರ ನೀಡಬೇಕು. ಇನ್ನೊಂದು ಹೊಸ ಯೋಜನೆ ಏನಂತ ಕೇಳಿದ್ರೆ 50 ಹುಡುಗರ ಮಕ್ಕಳ ಜೊತೆಗೇನೆ 1,000 ರೂಪಾಯಿ ಒಂದು ತಿಂಗಳಿಗೆ 1,000 ರೂಪಾಯಿ ಗೌರವಧನ. ಅದು ಫೀಸ್ ಅಲ್ಲ, ಡೊನೇಷನ್ ಅಲ್ಲ, ಗೌರವಧನ ಅಂತೇಳಿ 1,000 ರೂಪಾಯಿ ಒಂದು ತಿಂಗಳಿಗೆ ತೆಗೆದುಕೊಂಡು ಸುಮಾರು 200ರಿಂದ 300 ಮಕ್ಕಳಿಗೆ ನಾ ಅಡ್ಮಿಷನ್ ತಗೊಳ್ಳಿಕ್ಕೆ ನಾ ತಯಾರಿದ್ದೀನಿ. ಪಾಲಕರು ನೀವೆಲ್ಲ ಇದ್ರ ಉಪಯೋಗ ಪಡ್ಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರತಿ ತಿಂಗಳ ನೀವು 1,000 ರೂಪಾಯಿ ಕಟ್ಟರೆ ಸಾಕು. ನಿಮ್ಮ ಮಕ್ಕಳಿಗೆ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಅಪ್ಪಾಜಿಯವರು ಆಶೀರ್ವಾದ ಮಾಡ್ಯಾರ. ಈ ರೀತಿ ಘೋಷಣೆಗಳು ಮಾಡ್ಕೋತ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ನನಗೆ ಆದೇಶ ಮಾಡ್ಯಾರ. ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಲಾರ್ದೇ ನಿರಂತರವಾಗಿ ಬಡವರಿಗೆ, ದೀನ ದಲಿತರಿಗೆ, ರೈತರ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಏನಾದರೂ ಒಂದು ಕೆಲಸ ನೀವು ನಿರಂತರ ಮಾಡಬೇಕು ಅಂತ ಅಪ್ಪಾಜಿಯವರು ಹೇಳಿದ್ದಕ್ಕಾಗಿ ಈ ವರ್ಷ ನಾವು ವಿಶೇಷ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅಪ್ಪಾಜಿಯವರ ಆಶೀರ್ವಾದದಿಂದ ಈ 3ನೇ ಅಂತಸ್ತು ಕಂಪ್ಲೀಟ್ ಆಗಿದೆ. ನಮ್ಮ ಅಪ್ಪುಗೌಡರು, ನಮ್ಮ ಚಂದು ಪಾಟೀಲ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರೇನು ಬೇರೆ ಕೆಲಸದಲ್ಲಿದ್ದಾರೆ, ಈಗ ಬರ್ತೀನಿ ಅಂತಲೂ ಹೇಳಿದ್ದಾರೆ. BG ಪಾಟೀಲ್ ಅವರು ಸುಮಾರು ಅಪ್ಪುಗೌಡರು 10 ಲಕ್ಷ ರೂಪಾಯಿ ದೇಣಿಗೆ ಕೊಡುವ ಮೂಲಕ ಈ ಶಿಕ್ಷಣ ಸಂಸ್ಥೆ 3ನೇ ಅಂತಸ್ತು ಕಟ್ಟಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ BG ಪಾಟೀಲ್ ಸರ್ ಅವರು 17 ಲಕ್ಷ ರೂಪಾಯಿ ನನಗೆ ದೇಣಿಗೆ ಕೊಡುವ ಮೂಲಕ ಅವರ ಶಾಸಕರ ಅನುದಾನದಲ್ಲಿ ಈ ರೋಡ್ ಮತ್ತು ಇದ್ರ ಮ್ಯಾಗಿಂದು ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸುನಿಲ್ ವಲ್ಲಾಪುರಿ ಸರ್ ಅವರು ನಾನು ಕೇಳಲಾರ್ದೇನೆ ಇವತ್ತು ಅಧಿವೇಶನದಾಗ ಅವರು ಬರಬೇಕಾಗಿತ್ತು. ಬಳಿಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. जब हुस्न दिखाने जाएगी, इश्क उड़ाने वाली शौक नजर के जो तुझ लड़ाने जाएगी, बीच बाजार जब हुस्न दिखाने जाएगी, इश्क उड़ाने वाली शौक नजर के जो तुझ लड़ाने जाएगी,
ಇದೇ ವೇಳೆ ಮಕ್ಕಳಿಗಾಗಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಶ್ರೀನಿವಾಸ ಸರಡಿಗಿಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ಮಾತೋಶ್ರೀ ಸಿದ್ದಮಾಂಬೆ ತಾಯಿ, ಚಂದ್ರಕಾಂತ್ ಪಾಟೀಲ್, ಸುರೇಶ್ ಸಜ್ಜನ್, ಸುರೇಶ್ ಶರ್ಮಾ, ಬಸವರಾಜ್, ಗಿರಿರಾಜ್, ವಿಜಯಕುಮಾರ್ ಜಮಖಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.